ಬೈರತಿರಣಗಳ ಮೂವಿ ಎಂಡ್ ಅಲ್ಲಿ ನಿಮ್ಗೆ ಒಂದು ಸಸ್ಪೆನ್ಸ್ ಇದೆ. ಥಿಯೇಟರ್ ನೋಡ್ಬೇಕು. ಬಟ್ ಜನ ಕೂಡ ಹಾಗೆ ಇದ್ರು. ಅವ್ರದ್ದು ಪ್ರೆಸೆನ್ಸ್ ಏನಿದೆ, ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಟಿ ನೆಕ್ಸ್ಟ್ ಲೆವೆಲ್. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಕೌಶಿಕ್. ನಾನು ಸುನಿಲ್. ಇವತ್ತು ಬೈರತಿರಣಗಲ್ ಮೂವಿ ರಿಲೀಸ್ ಆಗಿದೆ. ಅದನ್ನ ನೋಡ್ಕೊಂಡು ಬಂದ್ವಿ. ಒಬ್ಬ ಮನುಷ್ಯ ಅವನಿಗೆ ಸಮಾಜದಲ್ಲಿ ಮೋಸ ಆದ್ರೆ ಅಥವಾ ಅವನು ನಂಬಿರೋ ಜನಕ್ಕೆ ಮೋಸ ಆದ್ರೆ, ಅವನಿಗೆ ಬೇಕಾಗಿರೋ ನ್ಯಾಯ ಸಿಗದೆ ಇದ್ರೆ ಅವನು ಹೇಗೆ ರಾಕ್ಷಸನಾಗಿ ಬದಲಾಗ್ತಾನೆ ಅನ್ನೋದೇ ಈ ಬೈರತಿರಣಗಲ್. ಇದು ರಿವ್ಯೂ ಅಲ್ಲ, ಎಲ್ರಿಗೂ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಜಸ್ಟ್ ನಮ್ಮ ಅನಿಸಿಕೆ, ಒಪಿನಿಯನ್ ಅಷ್ಟೇ. ಸುನಿಲ್, ಬೈರತಿರಣಗಲ್ ಮೂವಿ ನೋಡ್ಕೊಂಡು ಬಂದು ಏನ್ ಅನಿಸ್ತದೆ ಮೂವಿ ಬಗ್ಗೆ? ಮೂವಿ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ, ಒಂದು ಲೆವೆಲ್ ಜಾಸ್ತಿನೇ ಇದೆ. ಎಲ್ಲ ಟೆಕ್ನಿಕಲ್ ವರ್ಕ್ ಒಂದು ಲೆವೆಲ್ ಜಾಸ್ತಿನೇ ಇದೆ. ಕನ್ನಡ ಇಂಡಸ್ಟ್ರಿಯ ಈ ವರ್ಷದ್ದು ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಸ್ವಲ್ಪ ಸ್ಲೋ ಇದೆ ಮೂವಿ, ಸ್ಟಾರ್ಟಿಂಗ್ 20-30 ಮಿನಿಟ್ಸ್. ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟೋರಿ ಬಿಲ್ಡ್ ಆಗ್ತಾ ಇರ್ತದೆ. ನೆಕ್ಸ್ಟ್ ಸೀನ್ ಒಂದು 20-30 ಮಿನಿಟ್ಸ್ ಆದ್ಮೇಲೆ ಒಂದು ಸೀನ್ ಬರ್ತದೆ, ಅಲ್ಲೇ ನಿಮಗೆ ಪೈಸಾ ವಸೂಲ್ ಆಗ್ತದೆ. ಸೊ ಏನಂದ್ರೆ, ನಮ್ಗೆ ಇವಾಗ ನರ್ತನ್ ಅವ್ರದ್ದು ಡೈರೆಕ್ಷನ್ ಬಗ್ಗೆ ಬರೋದಾದ್ರೆ, ರೈಟಿಂಗ್ಸ್ ಅದು ಏನಿದೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತೆ ಡೀಟೇಲಿಂಗ್ ಏನಿದೆ ಅವ್ರದ್ದು, ಸುನೀಲ್ ಅಬ್ಸರ್ವ್ ಮಾಡಿರ್ಬೋದು ಕೆಲವೊಂದು ಸೀನ್ಸ್ ಅಲ್ಲಿ. ಇವಾಗ ಹೇಗಂದ್ರೆ, ಈಗ ವಾಟರ್ ಡ್ರಾಪ್ ಒಂದು ಸೀನ್ ಇದೆ, ಒಂದು ಮಚ್ಚೆಲ್ಲ ಬೀಳೋದೊಂದು ಸೀನ್ ಇದೆ. ಎಷ್ಟು ಡೀಟೇಲಿಂಗ್ ಅಂದ್ರೆ, ಅದು ಡ್ರ್ಯಾಗ್ ಆಗೋದು ಸೌಂಡ್ ಕೂಡ ಅದ್ರಲ್ಲಿ ಬಂದಿದೆ. ಅಂದ್ರೆ ಎಷ್ಟು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ ಆ ಡೈರೆಕ್ಟರ್. ಆ ವಿಷನ್ ಏನಿದೆ ಅವ್ರದ್ದು, ಹ್ಯಾಟ್ಸ್ ಆಫ್ ಟು ಯು. ಸಿನಿಮಾಟೋಗ್ರಫಿ ನೆಕ್ಸ್ಟ್ ಲೆವೆಲ್ ಇದೆ. ಗ್ರಾಫ್ ಏನಿದೆ ಈಗ ಹೋಗ್ತಾ ಇರುತ್ತೆ ಸ್ಲೋಲಿ. ಆ ಇಂಟರ್ವಲ್ ಬ್ಲಾಕ್ ಏನಿದೆ, ಎಕ್ಸಾಕ್ಟ್ಲಿ ಆ ಇಂಟರ್ವಲ್ ಬ್ಲಾಕ್ 20 ಮಿನಿಟ್ಸ್ ಸೀನ್ಸ್ ಏನಿದೆ, ನೆಕ್ಸ್ಟ್ ಲೆವೆಲ್. ನೀವು ಏನು ಇವಾಗ 200-300 ರೂಪೀಸ್ ಏನ್ ಕೊಟ್ಟು ನೀವು ಇನ್ವೆಸ್ಟ್ ಮಾಡಿ ಮೂವಿಗೆ ಹೋಗ್ತೀರಾ, ಅದು ಎಲ್ಲ ಅಲ್ಲೇ ಬಂದ್ಬಿಡುತ್ತೆ. ಪೈಸಾ ವಸೂಲ್ ಆ ಸೀನ್ ಇಂಟರ್ವಲ್ ಬ್ಲಾಕ್ ಅಲ್ಲಿ. ಆ ಶಿವಣ್ಣ ಅವ್ರದ್ದು ಪ್ರೆಸೆನ್ಸ್ ಏನಿದೆ, ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಟಿ ನೆಕ್ಸ್ಟ್ ಲೆವೆಲ್. ಲೈಕ್ ಐ ಶಾರ್ಟ್ಸ್, ಲಾಂಗ್ ಇಟ್ಕೊಂಡು ಮಚ್ಚಲ್ಲಿ ಫೈಟ್ ಮಾಡೋದು, ಸೂಪರ್. ನೆಕ್ಸ್ಟ್ ಲೆವೆಲ್ ಸಿನಿಮಾಟೋಗ್ರಫಿ, ನೆಕ್ಸ್ಟ್ ಲೆವೆಲ್. ಇವನ್ ಅದ್ರಲ್ಲಿ ಡೀಟೇಲಿಂಗ್ ಕೂಡ ಆ ಮೂವಿ, ಅದೇ ಹೇಳಿದೆ, ಮಚ್ಚು ಏನು ಅದು ಡ್ರ್ಯಾಗ್ ಆಗ್ತಾ ಹೋಗುತ್ತೆ ಇದರಲ್ಲಿ. ಆ ಸೌಂಡ್ ಕೂಡ ಎಕ್ಸಾಕ್ಟ್ಲಿ ಆ ಏನ್ ಡ್ರ್ಯಾಗ್ ಆಗೋ ಸೌಂಡ್ ಏನಿದೆ ಅದು ಕೂಡ ಕ್ಲಿಯರ್ಲಿ ಇದರಲ್ಲಿ ತೋರಿಸ್ತಾ ಇದೆ. ಇದ್ರಲ್ಲಿ ಗೊತ್ತಾಗುತ್ತೆ ಒಬ್ಬ ಡೈರೆಕ್ಟರ್ಗೆ ಅವ್ನ ವಿಷನ್ ಏನಿದೆ ಅದು ಎಕ್ಸಾಕ್ಟ್ ಆಗಿ ಅವ್ನು ಏನ್ ಬರ್ಕೊಂಡಿದ್ದಾನೆ ಅದನ್ನ ಸ್ಕ್ರೀನ್ ಅಲ್ಲಿ ತೋರಿಸೋದು ನೆಕ್ಸ್ಟ್ ಲೆವೆಲ್. ಎಲ್ಲೂ ನಿಮ್ಗೆ ಬೋರ್ ಆಗುವ ಯಾವ್ದು ಫ್ಯಾಕ್ಟರ್ ಇಲ್ಲ. ಯಾವ್ದಾದ್ರು ಒಂದು ಸೀನ್ ನಿಮ್ಗೆ ಸ್ಲೋ ಅಥವಾ ಬೋರ್ ಅನ್ಸಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ಆ ಸೀನ್ ಯಾಕೆ ಸ್ಲೋ ಆಗಿತ್ತು. ನೆಕ್ಸ್ಟ್ ಸೀನಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಅಂತ. ಶಿವರಾಜ್ ಕುಮಾರ್ ಸರ್ ಅವ್ರದ್ದು ಪಾತ್ರ ಹೋಲಿಸ್ಬೇಕಂದ್ರೆ, ಒಬ್ಬ ಗುಡ್ ರಾವಣ ಇನ್ ರಾಮಾಯಣದಲ್ಲಿ, ರಾವಣನ ಒಳ್ಳೆಯ ಗುಣ ಇರುವ ರಾವಣ. ಮೂವಿಲಿ ಬರೋ ಎಲ್ಲ ಆಕ್ಟರ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವನ್ ಇವರು ರುಕ್ಮಿಣಿ ವಸಂತ್ ಅವರಿಗೆ ಸ್ಕ್ರೀನ್ ಪ್ರೆಸೆನ್ಸ್ ಸ್ವಲ್ಪ ಕಮ್ಮಿ ಇದ್ರು ಕೂಡ ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಅದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇವನ್ ಎಲ್ಲ ಆಕ್ಟರ್ಸ್ ಕೂಡ, ಈ ವಿಲನ್ ಕ್ಯಾರೆಕ್ಟರ್ ರೋಲ್ ಮಾಡಿರೋರು ಕೂಡ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಈ ಮ್ಯೂಸಿಕ್ ಬಗ್ಗೆ ಬರೋದಿದ್ರೆ, ರವಿ ಬಸ್ರೂರ್ ಅವ್ರದ್ದು ಇವಾಗ ರೀಸೆಂಟ್ ನಾನು ಅವ್ರದ್ದೇ ಮೂವೀಸ್ ನೋಡ್ಕೊಂಡು ಕೆಲವು ಮೂವೀಸ್ ನೋಡಿದೆ ಈ ವರ್ಷದ್ದು. ಅದ್ರಲ್ಲಿ ಏನನ್ನಿಸ್ತು ಅಂದ್ರೆ, ಕೆಲವೊಂದ್ ಕಡೆ ನಂಗೆ ಲೈಕ್ BGM ರಿಪೀಟ್ ಅಂದ್ರೆ ಸೇಮ್ ಏನು ಲಾಸ್ಟ್ ಮೂವಿಲಿ ಏನ್ ನೋಡಿದ್ದೆ ಅದೇ ಈ ಸಲ ಒಂಥರ ಫ್ಲೇವರ್, ಆ ಮ್ಯೂಸಿಕ್ ಫ್ಲೇವರ್ ಬಂದಂಗೆ ಅನಿಸ್ತಾ ಇತ್ತು. ಬಟ್ ಇಲ್ಲಿ ರವಿ ಬಸ್ರೂರ್ ಸರ್ ಅವರು ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲಿ ಬೇಕು ಅಲ್ಲಿ ಎಕ್ಸಾಕ್ಟ್ ಆಗಿ ಏನೇನ್ ಬೇಕು ಅದೇ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅಂಡ್ ದೆನ್ ನಂಗೆ ಅನ್ಸಿದ್ದು ಏನಂದ್ರೆ, ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನ ಸ್ವಲ್ಪ ಎಲಿವೇಶನ್ ಕೊಡ್ಬೋದಿತ್ತು ಅಂತ ಅನಿಸ್ತು ಮ್ಯೂಸಿಕ್ ಅಲ್ಲಿ. ಯಾಕಂದ್ರೆ ಇಂಟರ್ವಲ್ ಅಲ್ಲಿ ಆ ಟೈಪ್ ಬ್ಯಾಂಡ್ ಕೊಟ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ಮ್ಯೂಸಿಕ್ ಡಲ್ ಆದಾಗ ಅನ್ಸುತ್ತೆ, ಓ ಇಲ್ಲಿ ಸ್ವಲ್ಪ ಕೊಡ್ಬೋದಿತ್ತಲ್ಲ ಅಂತ. ಆಬ್ವಿಯಸ್ಲಿ ಎಲ್ರಿಗೂ ಅನ್ಸುತ್ತೆ. ಸೊ ನಮ್ಗೆ ಅನ್ಸಿದ್ದು ಅಷ್ಟೇ. ಇದು ಅಗೇನ್ ಹೇಳ್ತಾ ಇದ್ದೀನಿ, ರಿವ್ಯೂ ಅಲ್ಲ, ಜಸ್ಟ್ ನಮ್ಮ ಒಪಿನಿಯನ್ ಹೇಳ್ತಾ ಇದೀವಿ ಅಷ್ಟೇ. ಮೂವಿಯಲ್ಲಿ ಒಂದು 3-4 ಸಾಂಗ್ಸ್ ಇದೆ. ಯಾವ ಸಾಂಗ್ ನಿಮ್ಗೆ ಬೋರ್ ಆಗಲ್ಲ. ಕರೆಕ್ಟ್. ಸಾಂಗ್ಸ್ ಅಲ್ಲೇ ನಿಮ್ಗೆ ಸ್ಟೋರಿ ಬಿಲ್ಡ್ ಆಗ್ತಾ ಇರುತ್ತೆ. ನಾವು ಹೋಗಿದ್ದೀವಿ ಅದು ಮಲ್ಟಿಪ್ಲೆಕ್ಸ್ಗೆ, ಬಟ್ ನಮ್ಗೆ ಫೀಲ್ ಆಗಿದ್ದು ಸಿಂಗಲ್ ಸ್ಕ್ರೀನ್ ತರ. ವಿಸಿಲ್, ಚಪ್ಪಾಳೆ ಎಲ್ಲ ಇತ್ತು ಮಲ್ಟಿಪ್ಲೆಕ್ಸ್ ಅಲ್ಲಿ. ಬಟ್ ಜನ ಕೂಡ ಹಾಗೆ ಇದ್ರು. ಆಲ್ಮೋಸ್ಟ್ 99% ಆಕ್ಯುಪೆನ್ಸಿ ಆಗಿತ್ತು. ಫುಲ್ ಜನ ಇದ್ರು. ಮೂವಿ ತುಂಬಾ ಚೆನ್ನಾಗಿದೆ. ಅಟ್ಲೀಸ್ಟ್ ನೀವು ಒಂದ್ಸಲ ಬಂದು ನೋಡ್ಲೇಬೇಕು, ಆ ರೀತಿ ಇದೆ ಮೂವಿ. ಆಕ್ಚುಲಿ ಮಫ್ತಿ ಮೂವಿಯ ಪ್ರೀಕ್ವೆಲ್.
ಬೈರತಿರಣಗಳ ಮೂವಿ ಎಂಡಲ್ಲಿ ನಿಮ್ಗೆ ಒಂದು ಸಸ್ಪೆನ್ಸ್ ಇದೆ. ಸೊ ನೀವು theatre ಅಲ್ಲೇ ನೋಡ್ಬೇಕು. ಆ ಸೀನ್ ನೀವು ಥಿಯೇಟರ್ ಅಲ್ಲೇ ನೋಡ್ಬೇಕು. ಮತ್ತೆ ನಾವು ಹೆಚ್ಚು ಏನು ಇದ್ರ ಬಗ್ಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಸ್ವಲ್ಪ ಹೇಳಿದ್ರು ಸ್ಟೋರಿ ಆಲ್ರೆಡಿ ಟ್ರೈಲರ್ ಅಲ್ಲಿ ಗೊತ್ತಿರೋ ತರ ಲಾಯರ್ ಇದ್ದ ಶಿವಣ್ಣ ಗ್ಯಾಂಗ್ಸ್ಟರ್ ಆಗೋದು. ಈವನ್ ಮಫ್ತಿಯಲ್ಲಿ ಗ್ಯಾಂಗ್ಸ್ಟರ್ ಆಲ್ರೆಡಿ ತೋರಿಸಿದ್ದಾರೆ. ಸೊ ಆ ಟ್ರಾನ್ಸಿಷನ್ ಏನಿದೆ ಅದೇ ಬೈರತಿ ರಣಗಲ್. ಅವ್ರು ಯಾಕಾದ್ರು ಆ ಗ್ಯಾಂಗ್ಸ್ಟರ್ ಆಗೋದಕ್ಕೆ ರೀಸನ್ ಏನು, ಪರ್ಪಸ್ ಏನು Yes. ಅನ್ನೋದಕ್ಕೆ ನೀವು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡ್ಬೇಕಾಗುತ್ತೆ. ಓಕೆ, ಈ ಬೈರತಿ ರಣಗಲ್ ಮೂವಿ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ರೆ ಆ ಎಕ್ಸ್ಪೆಕ್ಟೇಷನ್ಗಂತೂ ಮೋಸ ಮಾಡಲ್ಲ, ಖಂಡಿತವಾಗ್ಲೂ ಮೋಸ ಮಾಡಲ್ಲ. ಈ ಮೂವಿ ನೋಡಿದ್ಮೇಲೆ ನಂಗೆ ಕೊನೆಯದಾಗಿ ಅನಿಸಿದ್ದು, ಎಲ್ಲಾ ಮೂವಿ ಕೂಡ ಪ್ಯಾನ್ ಇಂಡಿಯಾ ಮೂವಿ ಆಗಬೇಕಾಗಿಲ್ಲ. ಅಂದ್ರೆ ಆ ಮೂವಿಯಲ್ಲಿ ಆ ಥರ ಕ್ವಾಲಿಟಿ ಇದ್ರೆ ಆ ಪ್ಯಾನ್ ಇಂಡಿಯಾದಲ್ಲಿರೋ ಜನ ಯಾವ ಕಾರ್ನರ್ ಅಲ್ಲಿ ಇದ್ರು ಕೂಡ ಆ ಮೂವಿ ಬಗ್ಗೆ ತಿಳ್ಕೊಂಡು ಅವ್ರು ಬಂದು ಹುಡುಕಿ ಆ ಮೂವಿನ ನೋಡ್ತಾರೆ ಅನ್ನೋದಕ್ಕೆ ಸಾಕ್ಷಿನೇ ಬೈರತಿ ರಣಗಲ್. ಒನ್ ಆಫ್ ದಿ ಬೆಸ್ಟ್ ಮೂವಿ. ಸೊ ಮಸ್ಟ್ ವಾಚ್ ಮೂವಿ. ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಿ, ಪೈರಸಿ ಮಾಡಕ್ ಹೋಗ್ಬೇಡಿ, ಯಾರು ಕೂಡ ಪೈರಸಿ ಮಾಡಕ್ ಹೋಗ್ಬೇಡಿ. ಇದೇ ತರ ಹೆಚ್ಚಿನ ವಿಡಿಯೋಸ್ಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಹಾಗೆ ಒಂದು ಲೈಕ್ ಮತ್ತೆ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಸ್.